ಪುರುಷಗಳು ಕಿರುಕುಳ ಕೊಡ್ತಾರೆ. ಅದು ಡೊಮೆಸ್ಟಿಕ್ ವೈಲೆನ್ಸ್ ಇರೋದು ಹೆಚ್ಚಾಗಿ ಫಾರ್ ಆಗಿ ಮಹಿಳೆಯರ ಮೇಲೆ. ಪುರುಷರು ಕೂಡ ಅದರಿಂದ ಏನಾದ್ರು ಲಾಭ ಪಡಿಬೋದು, ಅವರು ಕೂಡ ಕೇಸ್ ಹಾಕ್ಬೋದು. ಅದು ಓಕೆ, ಫಸ್ಟ್ ಹೌದು, ಗಂಡು ಮಕ್ಕಳು ಹೊಡ್ಸ್ಕೊಳ್ತಾರೆ, ಗಂಡಂದ್ರು ಮನೆಯಲ್ಲಿ ಹೊಡ್ಸ್ಕೊಳ್ತಾರೆ. ಇದೊಂದು ಫ್ಯಾಕ್ಟ್, ಅಡ್ರೆಸ್ ಮಾಡಬೇಕು. ಇದು ಸುಮ್ಮನೆ ಅಂದರೆ ನಗೋ ವಿಚಾರ ಅಂತ ಅಲ್ಲ, ಇಲ್ಲ ಹೊಡ್ಸ್ಕೊಳ್ತಾರೆ ಅನ್ನೋದು ಒಂದು ಇದಂತ ಅಲ್ಲ. ಹುಡುಗರು ಹೊಡ್ಸ್ಕೊಳ್ತಿಲ್ವಾ ಅನ್ನೋದು ಸೆಕೆಂಡ್ ವಿಚಾರ. ಹುಡುಗರು ಹೊಡ್ಸ್ಕೊಳ್ತಿದ್ದಾರೆ, ಗಂಡಂದ್ರು ಹೊಡ್ಸ್ಕೊಳ್ತಾರೆ. ಬಟ್ ಅವ್ರಿಗೆ ಏನಾದರೂ ಲಾ ಇದೆಯಾ ಅಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಯಾವುದೇ ಪ್ರೊಟೆಕ್ಷನ್ ಅಂತ ಇಲ್ಲ. ಬಟ್ ಅವ್ರು ಏನ್ ಮಾಡಬಹುದು, ಅವ್ರು IPC ಅಲ್ಲಿ ಬೇಕಾದ್ರೆ ಕೇಸ್ ಫೈಲ್ ಮಾಡಬಹುದು ಹೊಡ್ಸ್ಕೊಳ್ತಿರೋದಕ್ಕೆ. ಆದ್ರೆ IPC ಅಲ್ಲಿ ಹೆಂಡತಿ ಮೇಲೆ ನೀವು ಕೇಸ್ ಫೈಲ್ ಮಾಡೋದಕ್ಕೆ ಹೋದ್ರೆ FIR ಬರ್ಸೋ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು ಪೊಲೀಸ್ FIR ಹಾಕೋ ಸ್ಟೇಜ್ ಅಲ್ಲಿ ನೀವು ಹೋಗಿ ನನ್ನ ಹೆಂಡತಿ ಹೊಡಿತಾಳೆ ಅಂತ FIR, ಅಲ್ಲಿಂದಾನು ನಿಮ್ಗೆ ಸಪೋರ್ಟ್ ಅಂತ ಸರಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ನ್ಯಾಯ ಸಿಗತ್ತಾ ಇಲ್ಲ ಅಂತ ಹೇಳೋದು ದೂರದ ಮಾತಾಗತ್ತೆ. ಆದ್ರೆ ನಿಮಗೆ ಒಂದು ದಾರಿ ಇದೆ ಅಂತಂದ್ರೆ ಹೌದು, ನೀವು IPC BNS ಅಡಿಯಲ್ಲಿ ನಾರ್ಮಲ್ ಹೊಡಿಸ್ಕೊಳ್ಳೋದಿಕ್ಕೆ ಅಂತ ಒಂದು ಕಾನೂನು ಏನಿದೆ, ಹರ್ಟ್, ಗ್ರೀವಿಯಸ್ ಹರ್ಟ್, ಇದರ ಅಡಿಯಲ್ಲಿ ನೀವು ಕೇಸ್ ಫೈಲ್ ಮಾಡಬಹುದು. ಅಗೇನ್ ಮಹಿಳೆ ಹೆಂಡತಿನೇ ಹೊಡೆದಿರೋದ್ರಿಂದ ನ್ಯಾಯ ಎಷ್ಟು ಮಾತ್ರ ಸಿಗತ್ತೆ ಅನ್ನೋದು ಗ್ಯಾರಂಟಿ.